ಹೆಣ್ಮಕ್ಳೇ, ಈ ವಿಡಿಯೋ ನಿಮ್ಗೋಸ್ಕರ. ನೀವು ಬಳಸ್ತಾ ಇರುವಂತಹ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ಟಾಕ್ಸಿನ್ಸ್ ಇದೆ, ಪ್ಲಾಸ್ಟಿಕ್ ಇದೆ, ಕೆಮಿಕಲ್ಸ್ ಇದೆ, ಪರ್ಫ್ಯೂಮ್ಸ್ ಕೂಡ ಇದೆ. ಅಂತಹ ಪ್ಯಾಡ್ಸ್ ನ ನೀವು ಯೂಸ್ ಮಾಡೋದ್ರಿಂದ ತುಂಬಾ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ, ಕೊನೆಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಒಂದು ಹೆಣ್ಮಗಳು ಒಂದು ಸೈಕಲ್ಗೆ ಮಿನಿಮಮ್ 10 ಸ್ಯಾನಿಟರಿ ಪ್ಯಾಡ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಹೆಣ್ಮಕ್ಳಿದೀವಿ? ಎಷ್ಟು ಕೋಟಿ ಸ್ಯಾನಿಟರಿ ಪ್ಯಾಡ್ಸ್ ಪರಿಸರಕ್ಕೆ ಒಂದು ವರ್ಷಕ್ಕೆ ಸೇರ್ತಾ ಇದೆ ಅಂತ ಯೋಚನೆ ಮಾಡಿದೀರಾ? 300 500 ವರ್ಷ ಅದು ನಮ್ಮ ಪರಿಸರದಲ್ಲೇ ಹಾಗೆ ಉಳಿದೋಗ್ತಾ ಇದೆ. ದಯವಿಟ್ಟು ಪ್ಲಾಸ್ಟಿಕ್ ಇರುವಂತಹ ಸ್ಯಾನಿಟರಿ ಪ್ಯಾಡ್ಸ್ ನ ಬಳಸಬೇಡಿ. ಹಾಗಾದ್ರೆ ಏನ್ ಬಳಸೋದು ಮೇಡಮ್ ಅಂದ್ರೆ, ಕಾಟನ್ ಸ್ಯಾನಿಟರಿ ಪ್ಯಾಡ್ಸ್, ಬಯೋಡಿಗ್ರೇಡಬಲ್, ಪ್ಲಾಸ್ಟಿಕ್ ಇಲ್ದಲೇ ಇರೋದು, ಟಾಕ್ಸಿನ್ಸ್, ಪರ್ಫ್ಯೂಮ್ಸ್, ಕೆಮಿಕಲ್ಸ್ ಇಲ್ದಲೇ ಇರುವಂತಹ ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಈಸಿಯಾಗಿ ಸಿಗ್ತಾ ಇದೆ, ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅಂತದೇ ಒಂದು ಪ್ರಾಡಕ್ಟ್ ಅವನಿ ಸ್ಯಾನಿಟರಿ ಪ್ಯಾಡ್ಸ್. ಇದರಲ್ಲಿ ಪ್ಲಾಸ್ಟಿಕ್, ಕೆಮಿಕಲ್ಸ್, ಪರ್ಫ್ಯೂಮ್ಸ್ ಯಾವುದೇ ರೀತಿ ಹಾನಿಕಾರಕ ವಸ್ತುಗಳನ್ನ ಹಾಕಿಲ್ಲ. ಇದು ಬಯೋಡಿಗ್ರೇಡಬಲ್. ಇದರಲ್ಲಿ 12 ಪ್ಯಾಕ್ಸ್ ಇದೆ. ಒಂದ್ ಸೈಕಲ್ಗೆ ಆರಾಮಾಗಿ ಸರಿ ಹೋಗುತ್ತೆ. ಇವ್ರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಡಿಸ್ಪೋಸಬಲ್ ಪ್ಯಾಕ್ ಕೂಡ ಕೊಡ್ತಾರೆ. ನೀವು ಪ್ಯಾಡ್ಸ್ ನ ಕ್ಯಾರಿ ಮಾಡೋದಕ್ಕೂ ಈಸಿ, ಥ್ರೋ ಮಾಡೋದಕ್ಕೂ ಈಸಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ? ತುಂಬಾ ಸಾಫ್ಟ್ ಆಗಿದೆ, ಲಾಂಗ್ ಕೂಡ ಇದೆ. ಪ್ಯೂರ್ ಕಾಟನ್ ಇಂದ ಮಾಡಿರುವಂತಹ ಸ್ಯಾನಿಟರಿ ಪ್ಯಾಡ್ಸ್. ನಾವು ಯೂಸ್ ಮಾಡಿದ್ಮೇಲೆ ಸುಮ್ಮನೆ ಹಾಗೆ ಎಸೆಯೋದಕ್ಕಿಂತ ಅಥವಾ ಪೇಪರ್ ಅಲ್ಲಿ, ಕವರ್ಸ್ ಅಲ್ಲಿ ಸುತ್ತ ಎಸೆಯೋದಕ್ಕಿಂತ ಇವ್ರದೇ ಡಿಸ್ಪೋಸಬಲ್ ಬ್ಯಾಗ್ಸ್ ಇದೆ. ಇದರಲ್ಲಿ ನೀಟಾಗಿ ಹಾಕ್ಬಿಟ್ಟು ನೀವು ಡಸ್ಟ್ಬಿನ್ಗೆ ಹಾಕ್ಬೋದು. ಈ ರೀತಿ ಒಳ್ಳೆ ಪ್ರಾಡಕ್ಟ್ಸ್ ತುಂಬಾ ಇರುತ್ತೆ, ನೀವು ಹುಡುಕ್ಬೇಕು ಅಷ್ಟೇ. ನಿಮ್ಗೆ ಈ ಒಳ್ಳೆ ಸ್ಯಾನಿಟರಿ ಪ್ಯಾಡ್ಸ್ ಬೇಕು ಅಂತಂದ್ರೆ ಟ್ಯಾಗ್ ಮಾಡಿದೀನಿ, ಒಂದ್ಸಲ ಚೆಕ್ ಮಾಡಿ.